ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ವಿವಿಧ ರೀತಿಯ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಹೊನ್ನಾವರ ಮಂಡಲದ ವತಿಯಿಂದ ಪಟ್ಟಣದ ಶರಾವತಿ ವೃತ್ತದಲ್ಲಿ ಮಂಗಳವಾರ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಬೆಲೆ ಏರಿಕೆ ನಿರಂತರವಾಗಿದೆ. ಪೆಟ್ರೋಲ್, ಡೀಸೆಲ್, ಸ್ಟಾಂಪ್ ಶುಲ್ಕ, ಹಾಲಿನ ದರ ಏರಿಸುವ ಮೂಲಕ ಸಿದ್ದರಾಮಯ್ಯರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಜನಸಾಮಾನ್ಯರ ಮೇಲೆ ಬರೆ ಹಾಕುತ್ತಿದೆ ಎಂದು ಆಕ್ಷೇಪಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೋಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಬಿಜೆಪಿ ಹೊನ್ನಾವರ ಮಂಡಲ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಮಾತನಾಡಿ, ರಾಜ್ಯ ಸರ್ಕಾರದ ಬೊಕ್ಕಸ ತುಂಬಿಸಿಕೊಳ್ಳಲು ಬೆಲೆ ಏರಿಕೆ ಮಾಡುತ್ತಿದ್ದಾರೆ. ಇದರ ವಿರುದ್ಧ ಬಿಜೆಪಿಯಿಂದ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಯುತ್ತಿದ್ದು, ಅದೇ ಪ್ರಕಾರವಾಗಿ ಇಂದು ಹೊನ್ನಾವರದಲ್ಲಿ ಪ್ರತಿಭಟನೆ ನಡೆಸಿದ್ದೇವೆ ಎಂದರು. ಅನಿಲ್ ದರ ಇಳಿಕೆ ಮಾಡಿ ಪುನಃ ದರ ಏರಿಕೆ ಮಾಡಿರುವ ಬಗ್ಗೆ ಕಾಂಗ್ರೆಸ್ ಟೀಕಿಸುತ್ತಿರುವಾಗ ಪ್ರಸ್ತಾಪಿಸಿದಾಗ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆ ಏರಿಳಿತ ಆದಾಗ ಕೇಂದ್ರ ಸರ್ಕಾರ ಅದೇ ಪ್ರಕಾರ ಬೆಲೆ ಏರಿಕೆ ಇಳಿಕೆ ಮಾಡಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ತೈಲ ಬೆಲೆ ಇಳಿಕೆ ಸಂದರ್ಭದಲ್ಲಿಯೂ ಪೆಟ್ರೋಲ್ ದರ ಏರಿಸಿದೆ ಎಂದು ಕಿಡಿಕಾರಿದರು. ನಮ್ಮ ರಾಜ್ಯವನ್ನು ಆಳ್ತಾ ಇರತಕ್ಕಂಥ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಅಂದರೆ ಜನಸಾಮಾನ್ಯರ ಮೇಲೆ, ದಿನಬಳಕೆಯ ವಸ್ತುಗಳ ಮೇಲೆ ಪ್ರತಿನಿತ್ಯ ಏನು ಬೆಲೆಯನ್ನು ಏರಿಕೆ ಮಾಡ್ತಾ ಇದೆ, ಅದರ ವಿರುದ್ಧವಾಗಿ ನಾವು ಇವತ್ತು ಧರಣಿಯನ್ನು ಕುಳಿತು ಅವರು ಮಾಡ್ತಾ ಇರತಕ್ಕಂಥ ಬೆಲೆ ಏರಿಕೆ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಾಡಿದ್ದು ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಆಗಮಿಸ್ತಾ ಇದ್ದಾರೆ. ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಗೆ ಅವರು ಸಹ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ನಾವು ರಾಜ್ಯಾದ್ಯಂತ ನಮ್ಮ ಪಕ್ಷ ಈ ಸರ್ಕಾರದ ಕಳೆದ 2 ವರ್ಷಗಳಿಂದ ಆಳ್ವಿಕೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಅವ್ರು ಮಾಡ್ತಾ ಇರತಕ್ಕಂಥ ಕೆಲಸ ಜನರ ಉಪಯೋಗಕ್ಕೆ ಬರ್ತಕ್ಕಂಥ ಯಾವುದೇ ಒಂದು ಯೋಚನೆಗಳಿಲ್ಲ. ಕೇವಲ ತಮ್ಮ ಬೊಕ್ಕಸವನ್ನು ತುಂಬಿಸಿಕೊಳ್ಳಿಕ್ಕೆ ಪ್ರತಿ ನಿತ್ಯದ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಹೊನ್ನಾವರ ಮಂಡಲದ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಈಗ ಗ್ಯಾಸ್ ಬೆಲೆ ಇಳಿಕೆ ಮಾಡಿ ಮತ್ತೆ ಪುನಃ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಾನಂದ ಹೆಗಡೆ ಕಡ್ತೋಕ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಅನಾವಶ್ಯಕವಾಗಿ ಬೆಲೆ ಏರಿಕೆ ಮಾಡುತ್ತಿದೆ. ಯಾವುದೇ ಕಾರಣ ಸಕಾರಣ ಇಲ್ಲದೆ ಬೆಲೆ ಏರಿಕೆ ಮಾಡುತ್ತಿದೆ. ಮುದ್ರಾಂಕ ಶುಲ್ಕದಲ್ಲಿ ಹೆಚ್ಚಳವಾಗಿದೆ. ರೈತರಿಗೆ ರೆಕಾರ್ಡ್ ತೆಗೆದುಕೊಳ್ಳಲು ಸಮಸ್ಯೆ ಆಗಿದೆ. ಪ್ರತಿಯೊಂದು ಹಂತದಲ್ಲಿಯೂ ಸಮಸ್ಯೆ ಆಗಿದೆ. ಯಾವುದೇ ಇಲಾಖೆಯ ಕಚೇರಿಗೆ ಹೋದರೆ ಜನಸಾಮಾನ್ಯರ ಕೆಲಸ ಆಗುತ್ತಿಲ್ಲ. ಆಡಳಿತ ವ್ಯವಸ್ಥೆ ದಿಕ್ಕು ತಪ್ಪಿದೆ. ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಈ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು ಎಂದರು. ಗ್ಯಾರಂಟಿ ಹೇಳುವಂತ ಹೆಸರಿನಲ್ಲಿ 1 ಕೊಟ್ಟು 5 ಬರ ತಗೊಳ್ತಾ ಇದೆ. ಅದು ಜನರಿಗೆ ಅನುಕೂಲ ಆಗ್ತಾ ಇದೆ ಹೇಳುವಂಥದ್ದಿಲ್ಲ. ಬರೀ ಭ್ರಷ್ಟಾಚಾರದಲ್ಲಿ ನಿರತ ಆಗಿದ್ದಾರೆ. ಎಲ್ಲರೂ ಕೂಡ ಹಣ ಗಳಿಸೋದರಲ್ಲಿ ನಿರತರಾಗಿದ್ದಾರೆ ಬಿಟ್ಟರೆ ಜನರಿಗೆ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಜನಸಾಮಾನ್ಯರು ಪ್ರತಿಯೊಬ್ಬರೂ ಕೂಡ ಇವತ್ತು ಶಾಪ ಹಾಕುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಯಾವುದೇ ಯೋಜನೆ ಕೂಡ ಇವತ್ತು ಜಾರಿ ಆಗ್ತಾ ಇಲ್ಲ. ಜನರಿಗೆ ಅನುಕೂಲವಾಗುವಂಥ ಯಾವ ಯೋಜನೆಗಳು ಹಣ ಇಲ್ಲ. ಪ್ರತಿಯೊಂದು ಇವತ್ತು ಇಲಾಖೆಯಲ್ಲಿ ನೋಡಿದರೂ ಕೂಡ ಹಿಂದಿನ ಕೆಲಸಗಳಿಗೆ ಹಣ ಕೊಡಲಿಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಅದೆಲ್ಲ ಬಾಕಿ ಇದೆ. ಹೊಸ ಯೋಜನೆ ಅಂತೂ ಯಾವುದೂ ಇಲ್ಲ. ಸಂಪೂರ್ಣವಾಗಿ ದಿವಾಳಿಗೆಟ್ಟು ಹೋಗಿದಂಥ ಈ ಸರ್ಕಾರದ ಬಗ್ಗೆ ಏನು ಹೇಳಬೇಕು ಅನ್ನೋದು ಕೂಡ ಜನರಿಗೆ ತೋರಿಸಿದೆ. ಜನರಿಗೆ ಶಾಪ ಆಗಿ ಇವತ್ತು ಪರಿಣಮಿಸಿದೆ ಅಂತ ಹೇಳ್ತಾರೆ. ಈಗ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅನಾವಶ್ಯಕವಾಗಿ ಇವತ್ತು ಬೆಲೆ ಏರಿಕೆ ಮಾಡ್ತಾ ಇದೆ. ಯಾವುದೇ ಕಾರಣ ಇಲ್ಲದೆ, ಸಕಾರಣ ಇಲ್ಲದೆ ಬೆಲೆ ಏರಿಕೆಯನ್ನು ಪ್ರತಿಯೊಂದು ಹಂತದಲ್ಲೂ ಇವತ್ತು ಮಾಡ್ತಾ ಇದೆ. ಯಾಕೆಂದರೆ ತಾವು ನೋಡ್ತಾ ಇದ್ದೀರಿ, ಇವತ್ತು ಮುದ್ರಾಂಕ ಶುಲ್ಕದಲ್ಲಿ ಬಹಳಷ್ಟು ಹೆಚ್ಚಳ ಆಗಿದೆ. ಇವತ್ತು ಸಾಮಾನ್ಯ ಜನರಿಗೆ ಒಂದು ರೆಕಾರ್ಡ್ ಆಫ್ ರೈಟ್ಸ್ ಅನ್ನು ತಗೊಳ್ಳೋದು ಕೂಡ ಇವತ್ತು ಸಮಸ್ಯೆ ಆಗಿದೆ. 25 ರೂಪಾಯಿ ಮಾಡಿಕೊಂಡು ಆ ಪ್ರತಿಯೊಂದು ಹಂತದಲ್ಲೂ ಕೂಡ ಯಾವುದೇ ಇಲಾಖೆ ಕಚೇರಿಗೆ ಹೋದರೆ ಜನಸಾಮಾನ್ಯ ಕೆಲಸನೇ ಆಗ್ತಾ ಇಲ್ಲ. ಆಡಳಿತ ಕೂಡ ಇವತ್ತು ದಿಕ್ಕು ತಪ್ಪಿದೆ. ತಾವು ಅದನ್ನು ನೋಡ್ತಾ ಇದ್ದೀರಿ, ತಮಗೆ ಗೊತ್ತಿದೆ ಎಲ್ಲರಿಗೂ. ಯಾವುದೇ ಇಲಾಖೆಯಲ್ಲೂ ಕೂಡ ಜನರನ್ನು ಒಂದು ಕುಳಿತುಗಳು ಮಾತಾಡಿಸೋರು ಸಹಿತ ಇವತ್ತಿಲ್ಲ. ಅಂತ ಒಂದು ಆಡಳಿತ ಹದಗೆಟ್ಟು ಹೋಗಿದೆ. ಹಾಗಾಗಿ ಈ ಸರ್ಕಾರ ಕೂಡಲೇ ತೊಲಗಬೇಕು ಅನ್ನುವಂಥ ಜನರಾಗ್ತದೆ. ಬಿಜೆಪಿ ರಾಜ್ಯ ಶಿಕ್ಷಣ ಪ್ರಕೋಷ್ಠ ಉಪಾಧ್ಯಕ್ಷ ಎಂಜಿ ಭಟ್ ಕೂಜಳ್ಳಿ ಮಾತನಾಡಿ, ಜನರನ್ನು ಮೂರ್ಖರನ್ನಾಗಿ ಮಾಡುವ ಒಂದು ಪ್ರಯೋಗ ಅವರಿಗೆ ಗೊತ್ತು. ಜನರನ್ನು ಮೂರ್ಖರನ್ನಾಗಿ ಮಾಡಬಹುದು ಅಂತ. ಅದು ಬಿಟ್ಟು ರಾಜ್ಯ ದಿವಾಳಿ ಆಗುತ್ತಿರಬೇಕಾದರೆ ಪ್ರತಿಯೊಂದು ಬೆಲೆಯನ್ನು ಏರಿಸಿ ವಿದ್ಯುತ್ 4 ರೂಪಾಯಿ ಇರುವುದನ್ನು 7.75 ಏರಿಕೆ ಮಾಡಿದ್ದಾರೆ.
2 ತಿಂಗಳ ಡೆಪಾಸಿಟ್ ತೆಗೆದುಕೊಳ್ಳುತ್ತಿದ್ದಾರೆ, ಹಗಲು ದರೋಡೆ ಮಾಡುತ್ತಿದ್ದಾರೆ, ಗ್ಯಾರಂಟಿ ಯೋಜನೆ ಎಂಬ ಆಮಿಷ ಕೊಟ್ಟು ಅದರ 10 ಪಟ್ಟು ಜನರಿಗೆ ಮೋಸ ಮಾಡುತ್ತಿದ್ದಾರೆ, ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದರು. ಆದರೆ ಈ ಬೆಲೆ ಏರಿಕೆ ಅಂತ ಹೇಳ್ಕೊಂಡು ಈ ಗ್ಯಾರಂಟಿ ಯೋಜನೆ ಅನ್ನೋದು ಜನರನ್ನು ಮೂರ್ಖರನ್ನಾಗಿ ಮಾಡುವಂಥ ಒಂದು ಪ್ರಯೋಗ ಅವ್ರದ್ದು. ಯಾಕಂದರೆ ಅವ್ರಿಗೆ ಗೊತ್ತು ನಮ್ಮ ಜನರನ್ನು ಮೂರ್ಖರನ್ನಾಗಿ ಆರಾಮಾಗಿ ಮಾಡ್ಬೋದು ಅಂತ. ಅದನ್ನು ಮಾಡಿಬಿಟ್ಟು ರಾಜ್ಯ ದಿವಾಳಿ ಆಗ್ತಾ ಇರಬೇಕಾದ್ರೆ ಪ್ರತಿಯೊಂದು ವಸ್ತುವಿನ ಬೆಲೆಯನ್ನು ಏರಿಸಿ, ಅದು ಸಿಕ್ಕಾಪಟ್ಟೆ ಉದಾಹರಣೆಗೆ ವಿದ್ಯುತ್ ಬೆಲೆಯನ್ನು 4 ರೂಪಾಯಿ ಇರೋದನ್ನು 7.25 ರೂಪಾಯಿಗೆ ಏರಿಸಿದ್ರು. ಈಗ ಮತ್ತೆ ಮೊನ್ನೆ 36 ಪೈಸೆ ಪ್ರತಿ ಯೂನಿಟ್ ಏರಿಸಿದ್ರು. ಅಲ್ಲಿ ಡೆಪಾಸಿಟ್ ಅಂತ ಹೇಳಿ 2 ತಿಂಗಳ ಡೆಪಾಸಿಟನ್ನು ಹೊಸದಾಗಿ ತಗೊಳ್ತಾ ಇದ್ದಾರೆ. KEBL ಅದ್ರ ವಿರುದ್ಧ ಹೋರಾಟ ಆಗಬೇಕಾಗಿದೆ. ಅಂದರೆ ಈ ಮೊದಲು ಡೆಪಾಸಿಟನ್ನು ಕೊಟ್ಬಿಟ್ಟು ಕರೆಂಟನ್ನು ತಗೊಂಡಿರ್ಬೋದು ಮನೆಯವರು. ಆದರೆ ಈಗ ಮತ್ತೆ ಪುನಃ 2 ತಿಂಗಳ ಡೆಪಾಸಿಟ್ ಇಡಬೇಕು ಅನ್ನೋ ಒಂದು ಕಾನೂನನ್ನು ತರ್ತಾ ಇದ್ದಾರೆ ಸರ್ಕಾರದವರು. ಅಂದರೆ ಇದು ಹಗಲು ದೊರಡೆಯ ವಿನ ಮತ್ತೇನೂ ಅಲ್ಲ. ಈ ಒಂದು ಗ್ಯಾರಂಟಿ ಯೋಜನೆ ಆಮಿಷ ಕೊಟ್ಟುಬಿಟ್ಟು ಅದರ 10 ಪಟ್ಟು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ, ಜನರನ್ನು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್, ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ, ಸದಸ್ಯರಾದ ಶಿವರಾಜ್ ಮೇಸ್ತಾ, ಮೇಧಾ ನಾಯ್ಕ್, ಸುಜಾತಾ ಮೇಸ್ತಾ, ಸುಭಾಷ್ ಹರಿಜನ್, ಬಿಜೆಪಿ ಮುಖಂಡರಾದ ರಾಜೇಶ್ ಭಂಡಾರಿ, ವಿನೋದ್ ನಾಯ್ಕ್, ರಾಯಲ್ ಕೇರಿ, ದೀಪಕ್ ನಾಯ್ಕ್ ಮಂಕಿ, ರಾಘು ಕಾರ್ವಿ, ಗೋವಿಂದ್ ಗೌಡ, ಗಣಪತಿ ಗೌಡ ಚಿತ್ತಾರ್ ಮೊದಲಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು.